ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಸುನಿತಾ ವಿಲಿಯಮ್ಸ್. ಸುನಿತಾ ಬುಚ್ ವೆಲ್ಮೋರ್ ಸುರಕ್ಷಿತವಾಗಿ ಭೂಮಿಯನ್ನ ಮುಟ್ಟಿದ್ದಾರೆ, ಸ್ಪರ್ಶ ಮಾಡಿದ್ದಾರೆ. ಬರೋಬ್ಬರಿ 286 ದಿನಗಳ ಬಳಿಕ ಭೂಮಿಗಿಳಿದಿದ್ದಾರೆ ಗಗನಯಾತ್ರಿಗಳು. ಜೂನ್ನಲ್ಲಿ ಹೋದಂತಹ ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ 8ನೇ ದಿನದಲ್ಲಿ ವಾಪಸ್ ಆಗುವಂತಹ ಒಂದು ನಿರ್ಧಾರವನ್ನ ಮಾಡಿ ಹೋಗಿದ್ರು. ಆದರೆ ಇದೀಗ 9 ತಿಂಗಳ ಬಳಿಕ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಅಲ್ಲಿ ಹೀಲಿಯಂ ಸೋರಿಕೆ ಆಗಿರೋದು ತಾಂತ್ರಿಕ ಕಾರಣದಿಂದಾಗಿ, ತಾಂತ್ರಿಕವಾಗಿ ತೊಂದರೆಯಾದಂತಹ ಹಿನ್ನೆಲೆಯಲ್ಲಿ. ಸೊ ಇವತ್ತು ಮುಂಜಾನೆ 3:27ಕ್ಕೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಲ್ಯಾಂಡಿಂಗ್ ಆಗಿದೆ. ಫ್ಲೋರಿಡಾ ಸಮುದ್ರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದೆ. ನಗುಮುಖದಲ್ಲಿ ಹೊರಬಂದಿದ್ದಾರೆ ಸುನಿತಾ ವಿಲಿಯಮ್ಸ್. ಸ್ಪೇಸ್ ಎಕ್ಸ್ ನಾಸಾ ಸಿಬ್ಬಂದಿಯಿಂದ ಗಗನಯಾತ್ರಿಗಳ ರಕ್ಷಣೆ ಮಾಡಲಾಗಿದೆ. 9 ತಿಂಗಳ ಸತತ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ನಾಸಾದಲ್ಲಿ ಸಂಭ್ರಮ ಮನೆ ಮಾಡಿದ್ರೆ ಗಗನಯಾತ್ರಿಗಳಿಗೆ ಇದೀಗ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗುತ್ತೆ. ಸೊ ಈಗಾಗಲೇ ಒಂದು ಸೇಫ್ ಲ್ಯಾಂಡಿಂಗ್ ಕೂಡ ಆಗಿದೆ. 9 ತಿಂಗಳ ಬಳಿಕ ಇವರಿಬ್ಬರು ಕೂಡ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಸ್ರೋ ನಿವೃತ್ತ ವಿಜ್ಞಾನಿ ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಒಂದು ಬಹಳ ಖುಷಿಯ ವಿಚಾರ ಅಂತ ಹೇಳಿದ್ರೆ 9 ತಿಂಗಳ ಬಳಿಕ ಸೇಫ್ ಆಗಿ ಲ್ಯಾಂಡ್ ಆಗಿರೋದು. ಸರ್, ಒಂದ್ ಕಡೆ ಎಮೋಷನಲಿ, ಮತ್ತೊಂದು ಕಡೆ ಫಿಸಿಕಲಿ ಬಹಳ ಚಾಲೆಂಜ್ ಕೂಡ ಅವರಿಗೆ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ, ಮತ್ತೊಂದು ಕಡೆ ಇವತ್ತಿನ ಈ ಒಂದು ಪ್ರೊಸೀಜರ್, ಇಳಿಸುವಂತಹ ಸ್ಲೋ ಡೌನ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಆ ಒಂದು ನಿಧಾನವಾಗಿ ಇಳಿಸುವಂತಹ ಪ್ರಕ್ರಿಯೆ ಯಾವ ರೀತಿಯಾಗಿ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳ್ತೀರಿ ಸರ್? ಹೌದು, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬೆಳಗ್ಗೆ ಎಲ್ಲರೂ ಕುತೂಹಲದಿಂದ ಫುಲ್ಲು ಪ್ರಪಂಚದ ಎಲ್ಲ ಕಡೆ ಜನ ನೋಡ್ತಾರೆ. ಪರ್ಟಿಕ್ಯುಲರ್ಲಿ ಅವರು ಭಾರತೀಯ ಮೂಲದವರಾದ್ರಿಂದ ಸುನಿತಾ ವಿಲಿಯಮ್ಸ್ ಆಗಮನಕ್ಕೆ ಎಲ್ಲರೂ ಕಾತರದಿಂದ ನೋಡ್ತಾ ಇದ್ರು. ಯಾಕಂದ್ರೆ ಈಗ ಸದ್ಯಕ್ಕೆ ಈ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ನಮ್ಮ ಭಾರತೀಯರು ನಾವು ಆತರ ಸ್ಪೇಸ್ಗೆ ಅಸ್ಟ್ರಾನಾಟ್ ಕಳಿಸ್ಬಿಟ್ಟು ಅಲ್ಲಿಂದ ವಾಪಸ್ ಕರೆಸ್ತೀವಿ. ಒಂದು 4-5 ಡೇಸ್ ಆಲ್ರೆಡಿ ಟ್ರೈನಿಂಗ್ ಎಲ್ಲ ಆಗಿದೆ. ಇದು ತುಂಬಾ ಚಾಲೆಂಜಿಂಗ್. ಸೊ ಇದನ್ನ ಕಳ್ಸೋದು ತುಂಬಾ ಸುಲಭ, ಒಂದು ರಾಕೆಟ್ ಹಾಗೆ ಕಳ್ಸ್ಬಿಡ್ಬೋದು. ನೋಡಿ, ಹೋಗ್ಬೇಕಾದ್ರೆ ಅದು ಒಂದು ಈ ತರ ರಾಕೆಟ್ ಇರುತ್ತಲ್ಲ, ಇದು ರಾಕೆಟ್ ಮೇಲ್ಭಾಗದಲ್ಲಿ ಹೀಟ್ ಶೀಲ್ಡ್ ಅಂತ ಇರುತ್ತೆ. ಇಲ್ಲಿ ಕೂತಿರ್ತಾರೆ ಅವರು, ಕ್ರೂ ಮಾಡೆಲ್ ಇರುತ್ತೆ. ಇದನ್ನ ಉಡಾವಣೆ ಮಾಡ್ತಾರೆ. ವಾಪಸ್ ಬರ್ಬೇಕಾದ್ರೆ ತುಂಬಾ ಹೈ ಟೆಂಪರೇಚರ್ ಇರುತ್ತೆ. ಸೊ ಅದು ಇವಾಗ ಎಲ್ಲರಿಗೂ ಕಲ್ಪನಾ ಚಾವ್ಲಾ ಏನಾಗಿತ್ತು ಅಂತ ಗೊತ್ತಿತ್ತು. ಅದಕ್ಕೆ ತುಂಬಾ ರಿಸ್ಕಿ ಇರುತ್ತೆ ಇದು ವಾಪಸ್ ಬರೋದು. ಪ್ರತಿ ಈ ಕ್ರೂ ಮಾಡೆಲ್ ಇದು 9ನೇ ಸತಿ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಬಟ್ ಎವ್ರಿ ಟೈಮ್ ಬಂದಾಗ್ಲೂ ಏನು ಅಡಚಣೆ ಏನು ಆಗ್ಬಾರ್ದು, ವೆದರ್ ಚೆನ್ನಾಗಿರ್ಬೇಕು, ಆಂಗಲ್ ಆಫ್ ಎಂಟ್ರಿ ಸರಿ ಇರ್ಬೇಕು, ಅದೆಲ್ಲ ತುಂಬಾ ಚಾಲೆಂಜಿಂಗ್ ಇರುತ್ತೆ. ಅದಕ್ಕೆ ಅವ್ರಿಗೆ ತುಂಬಾ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಮ್ಮ ಭಾರತೀಯರಿಗೂ 4 ಜನಕ್ಕೆ ಆಲ್ರೆಡಿ ರಷ್ಯಾದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ವರ್ಷ ಒಬ್ರು ಅಮೆರಿಕಾದಲ್ಲಿ ಸ್ಪೇಸ್ ಸ್ಟೇಷನ್ ಆಕ್ಸಿಯಂ ಪ್ರೋಗ್ರಾಮ್ ಹೋಗ್ತಾ ಇದ್ದಾರೆ. ಸೊ ಯಾಕಂದ್ರೆ ನೋಡಿ, ಅವರು ಎಷ್ಟು 28,000 km/h ಹೋಗ್ತಾ ಇರುತ್ತೆ ನೌಕೆ, ಸ್ಪೇಸ್ ಸ್ಟೇಷನ್. ಅದರಿಂದ ಅವ್ರು ನೆನ್ನೆ ಬೆಳಿಗ್ಗೆ ಸೆಪರೇಟ್ ಆಗ್ಬಿಟ್ಟು ಅಲ್ಲಿ ಅರ್ತ್ ಅಟ್ಮಾಸ್ಫಿಯರ್ಗೆ ಬೆಳಿಗ್ಗೆ ಒಂದು ಶುರು ಮಾಡೋದು 1.5 hours ಮುಂಚೆ ಅದು ಕರೆಕ್ಟ್ ಆಗಿ ಎಂಟರ್ ಆಗ್ಬೇಕು. 30 degrees ಅಲ್ಲೇ ಎಂಟರ್ ಆಗ್ಬೇಕು. ಯಾಕಂದ್ರೆ ಟೆಂಪರೇಚರ್ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಇದು ಕ್ರೂ ಮಾಡೆಲ್ ಹಿಂಗಿದೆ ಅಂತ ಇಟ್ಕೊಂಡ್ರೆ ಇದು 28,000 km/h ಸ್ಪೀಡ್ ಹೋಗ್ತಾ ಇರುತ್ತೆ. ಅದನ್ನ ಅವರು 6,000 ಕಿಲೋಮೀಟರ್ಗೆ ಇಳಿಸ್ಬಿಟ್ಟು ಹಿಂಗ್ ಬರ್ತಾ ಇರುತ್ತದು. ಕಾಣಿಸ್ತಾ ಇದೆಯಲ್ಲ ಇದು ಹಿಂಗೆ. ಸೊ ಇದು ಆಚೆ ಕಡೆ ಒಂದು ನೋಡಿ 2,000-3,000 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಒಳಗಡೆ ಬರೀ ರೂಮ್ ಟೆಂಪರೇಚರ್ ಇರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಆ ಆರ್ಕ್ಲೇ ಅದು ಎಂಟರ್ ಆಗ್ಬೇಕು. ಹೈ ಟೆಂಪರೇಚರ್ ಎಂಟರ್ ಆಗ್ಬಿಟ್ಟು ಆಮೇಲೆ ಸ್ಲೋ ಆಗಿ ಆರ್ಬಿಟ್ ಸುತ್ತಾ ಇರುತ್ತೆ. ಇದು ಅನ್ಕೋಬಹುದು ಎಲ್ಲರಿಗೂ 90 ನಿಮಿಷದಲ್ಲಿ ಅದು ಭೂಮಿನ ಒಂದು ಸುತ್ತುತ್ತೆ. ಅಷ್ಟು ಫಾಸ್ಟ್ ಆಗಿ ಬರ್ತಾ ಇರುತ್ತೆ. ಅನ್ಕೊಳ್ಳಿ, ಎಷ್ಟು ಇಮೇಜಿನ್ ಮಾಡ್ಕೊಬಹುದು. ಇವಾಗ ಇಲ್ಲಿಂದ ಅಮೆರಿಕಾಗೆ ಹೋಗಕ್ಕೆ ನಮ್ಗೆ 18 hours ಬೇಕು ಏರ್ಪ್ಲೇನ್ ಅಲ್ಲಿ. ವೆರಾಸ್ ಇದು 400 ಕಿಲೋಮೀಟರ್ ಹೈಟ್ ಅಲ್ಲಿ 90 ನಿಮಿಷದಲ್ಲಿ ಒಂದು ಭೂಮಿ ಒಂದು ಸುತ್ತತ್ತೆ. ಅಂದ್ರೆ ನಾವು ದಿನ 24 ಗಂಟೆಯಲ್ಲಿ ಒಂದು ಸನ್ರೈಸ್ ಒಂದು ಸನ್ಸೆಟ್ ನೋಡ್ತೀವಿ. ಇಲ್ಲಿ ಅಸ್ಟ್ರೋನಾಟ್ಸ್ ದಿನಕ್ಕೆ 15 ಸತಿ ಸನ್ರೈಸ್ ಸನ್ಸೆಟ್ ನೋಡ್ತಾರೆ. ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಬಂದಾಗ ಅದು ಕರೆಕ್ಟ್ ಆಗಿ ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಆ ಪ್ಯಾರಾಚೂಟ್ ಡಿಪ್ಲಾಯ್ ಆಗಬೇಕು. ಸ್ಪೀಡ್ ಥ್ರಸ್ಟರ್ಸ್ ಎಲ್ಲ ಇರುತ್ತೆ, ಅದ್ರ ಮೇಲೆ ಫೈರ್ ಆಗಬೇಕು. ಸ್ಪೀಡ್ ಕಮ್ಮಿ ಆಗ್ತಾ ಹೋಗ್ಬೇಕು. ಆಮೇಲೆ ಎಲ್ಲಿ ಲ್ಯಾಂಡ್ ಆಗ್ಬೇಕು ಅಲ್ಲೇ ಲ್ಯಾಂಡ್ ಆಗ್ಬೇಕು. ಇವತ್ತು ಅವರು ಫ್ಲಾರಿಡಾ ಕೋಸ್ಟ್ ಅಲ್ಲಿ ಲ್ಯಾಂಡ್ ಮಾಡಿದ್ರು. ಆ ಜಾಗದಲ್ಲೇ ಲ್ಯಾಂಡ್ ಆಗ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಅವರು ಆ ಆರ್ಬಿಟ್ ನ ಅನಾಲಿಸಿಸ್ ಮಾಡಿ ಎಲ್ಲಿ ಎಷ್ಟು ಸ್ಪೀಡ್ ಕಮ್ಮಿ ಮಾಡ್ಬೇಕು, ತಗ್ಗಿಸ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಲ್ಯಾಂಡ್ ಆಗ್ಬೇಕು.
ಸೊ ಆ ಥರ ಆಗಿ ಇವತ್ತು ಬೆಳಗ್ಗೆ ಎಲ್ಲರೂ ನೋಡ್ಬೋದು, ನಾನು ಲೈವ್ ನೋಡ್ತಾ ಇದ್ದೆ. ಕರೆಕ್ಟಾಗಿ ಫಸ್ಟ್ 2 ಪ್ಯಾರಾಚೂಟ್ ಓಪನ್ ಆಗುತ್ತೆ, ಆಮೇಲೆ 4 ಪ್ಯಾರಾಚೂಟ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ಕರೆಕ್ಟಾಗಿ ಸ್ಪ್ಲಾಶ್ ಡೌನ್ ಆಯಿತು. ಕರೆಕ್ಟಾಗಿ ಆ ಟೈಮಲ್ಲಿ ತುಂಬ ಕಡೆ ಮಾನಿಟರ್ ಮಾಡ್ತಿರ್ತಾರೆ. ಒಂದು ಸಿ ಬೇಸ್ಡ್ ಮಾನಿಟರಿಂಗ್ ಇರುತ್ತೆ ಸುತ್ತಮುತ್ತ. ಆಮೇಲೆ ಸ್ಪೇಸ್ ಸ್ಟೇಷನ್ ಮಾನಿಟರ್ ಮಾಡ್ತಿರ್ತಾರೆ. ಬೇರೆ ಬೇರೆ ಸ್ಯಾಟಲೈಟ್ ಇಂದ, ಜಿಯೋ ಸ್ಟೇಷನ್ ಸ್ಯಾಟಲೈಟ್ ನಮಗೆ ಬರ್ತದೆ. ನಮ್ಮ ಭಾರತೀಯ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂತಿದೆ, ಅದ್ರಿಗೂ ನೆಟ್ವರ್ಕ್ ಇಂದ ಟ್ರ್ಯಾಕ್ ಮಾಡ್ತಿರ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಕರೆಕ್ಟಾಗಿ ಸ್ಪ್ಲಾಶ್ ಡೌನ್ ಆದ್ಮೇಲೆ ಅವರು ತಕ್ಷಣ ಹೋಗಿ ರೆಸ್ಕ್ಯೂ ಟೀಮ್ ಹೋಗ್ಬಿಟ್ಟು ಅದನ್ನ ಟೋ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ಶಿಪ್ ಬಂದಿರುತ್ತೆ, ರೆಸ್ಕ್ಯೂ ಶಿಪ್, ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲೇ ಒಂದು ಹೆಲಿಪಾಡ್ ಇದೆ ಮೇಲ್ಗಡೆ, ಅಲ್ಲಿಂದ ಅವರು ತಗೊಂಡೋಗ್ಬಿಟ್ಟು ಇವಾಗ ಅವ್ರಿಗೆ ತಪಾಸಣೆ ಮಾಡ್ತಾ ಇದ್ದಾರೆ. ಅವರು 287 ದಿವಸ ಇದ್ದಿದ್ರಿಂದ ಅವ್ರಿಗೆ ಅಲ್ಲಿ ಅಂತರಿಕ್ಷದಲ್ಲಿ ಗ್ರಾವಿಟಿ ಇರಲ್ಲ. ಅವ್ರಿಗೆ ಎಲ್ಲ ನೋಡ್ಬೋದು ಸ್ವಲ್ಪ ವಿಡಿಯೋಸ್. ಸುಮ್ಮನೆ ಈ ತರ ಹಿಂಗ್ ಬಿಟ್ರೆ ಹಂಗೆ ಹಾರ್ಕೊಂಡು ಹೋಗತ್ತಲ್ಲಿ. ಸೊ ಅದೆಲ್ಲ ಅವ್ರು ತಿರ್ಗಾ ವಾಪಸ್ಸು ಅಭ್ಯಾಸ ಮಾಡ್ಕೋಬೇಕು. ಅವ್ರು ಹೆಂಗೆ ನಡೆಯೋದು, ಯಾಕಂದ್ರೆ ಬ್ಲಡ್ ಫ್ಲೋ ಹೆಂಗಾಗೋದು, ಅಲ್ಲಿ ತುಂಬಾ ಯೋಗ ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಟ್ರೆಡ್ಮಿಲ್ ಇರುತ್ತೆ, ಯೋಗ ಇರುತ್ತೆ, ಫುಡ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅವ್ರಿಗೆ ತಿರ್ಗಾ ವಾಪಸ್ಸು ಭೂಮಿ ಬಂದಾದ್ಮೇಲೆ ಟೈಮ್ ಬೇಕಾಗತ್ತೆ. ಹೌದು, ಸ್ವಲ್ಪ ಅವ್ರಿಗೆ ಒಂದು ರಿಹ್ಯಾಬಿಲಿಟೇಷನ್ ಅಂತ ಪ್ರೋಗ್ರಾಮ್ ಇರುತ್ತೆ, ಅದೆಲ್ಲ ಮಾಡ್ಬೇಕಾಗತ್ತೆ. ಇದಕ್ಕೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಪ್ಲಸ್ ಇವತ್ತು ಫ್ಲಾರಿಡಾಗಿ ಸಕ್ಸಸ್ಫುಲ್ ಲ್ಯಾಂಡ್ ಆಯ್ತು. ಬೈ ಚಾನ್ಸ್ ಅವರು ಫೈರ್ ಆಗಿಲ್ಲ, ಏನೋ ಕಾಡಲ್ಲೋ ಮರಳು ಕಾಡಲ್ಲೋ ಎಲ್ಲ ಬೀಳ್ಬೋದು. ಅದಕ್ಕೂ ಅವ್ರಿಗೆ ಸರ್ವೈವಲ್ ಟಿಪ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಎಲ್ಲೋ ಬೇರೆ ಕಡೆ ಎಲ್ಲೋ ಇವತ್ತು ಅಟ್ಲಾಂಟಿಕ್ ಓಷನ್ ಅಲ್ಲಿ ಬಿತ್ತದು, ಅದ್ರ ಬದಲು ಇಂಡಿಯನ್ ಓಷನ್ ಅಲ್ಲೋ ಪೆಸಿಫಿಕ್ ಓಷನ್ ಬೇರೆ ಎಲ್ಲೋ ರಿಮೋಟ್ ಪ್ಲೇಸ್ ಬಿದ್ದಿದ್ರೆ ಅವರು ಬರತಕ್ಕ ರೆಸ್ಕ್ಯೂ ಟೀಮ್ ಬರತಕ್ಕ ಸರ್ವೇ ಆಗ್ಬೇಕು. ಅದಕ್ಕೂ ಅವ್ರಿಗೆ ಸ್ಕಿಲ್ಸ್ ಎಲ್ಲ ಹೇಳ್ತಾರೆ. ಫುಡ್ ಇರುತ್ತೆ, ಕಮ್ಯುನಿಕೇಶನ್ ಇರುತ್ತೆ, ಹೇಗೆ ಸರ್ವೇ ಆಗ್ಬೇಕು ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದೆಲ್ಲ ಏನ್ ಪ್ರಾಬ್ಲಮ್ ಆಗಿಲ್ಲ. ಇವತ್ತು ವೆದರ್ ಚೆನ್ನಾಗಿತ್ತು, ಅದಕ್ಕೆ ಅವರು ನಾಳೆ ಸ್ವಲ್ಪ ವೆದರ್ ಅನುಕೂಲ ಇರ್ಲಿಲ್ಲ, ಅದಕ್ಕೆ ಅದನ್ನ ಅಡ್ವಾನ್ಸ್ ಮಾಡಿ ಇವತ್ತೇ ಬೆಳಗ್ಗೆನೆ ಪ್ಲಾನ್ ಮಾಡಿ ಅವರು ಸಕ್ಸಸ್ಫುಲ್ ಆಗಿ ಭೂಮಿ ಕರ್ಕೊಂಡ್ ಬಂದಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್ ಶ್ರೀನಿವಾಸ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.